ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ರಾಮಪುರ ಗ್ರಾಮದಲ್ಲಿ ತಾಯಿ ಮಾಡಿದ ಸಾಲಕ್ಕೆ ಮಗ ಬಲಿಯಾಗಿದ್ದಾನೆ. ತಾಯಿ ಚಿಟಗುಪ್ಪ ಎಸ್ಬಿಐ ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ರು. ಈ ಸಾಲಕ್ಕೆ ಹೆದರಿ ಯುವಕರೋರ್ವ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಾಯಿ ಸಾಲ ಹೇಗೆ ತೀರಿಸೋದು ಅಂತ ಪ್ರತಿದಿನವೂ ಕೂಡ ಕೊರಗ್ತಾ ಇದ್ರು. ತಾಯಿಯ ನೋವನ್ನ ನೋಡಲಾಗದೆ ಮನೆಯಲ್ಲಿ ಯಾರೂ ಇಲ್ಲದಾಗ ಗಣೇಶ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಕುರಿತಾಗಿ ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕುಂಭಮೇಳದ ಎಡಿಟೆಡ್ ಫೋಟೋ ಹರಿಬಿಟ್ಟ ವಿಚಾರ ಸಂಬಂಧ ಧಾರವಾಡದಲ್ಲಿ ನಟ ಪ್ರಕಾಶ್ ರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಳ್ಳರು ಸುಳ್ಳರ ಬಗ್ಗೆ ಯಾಕೆ ಮಾತು, ನಾನು ನಿರ್ದಿಗಂತ ನಾಯಕನ ನಾಟಕದ ಬಗ್ಗೆ ಮಾತನಾಡುವೆ ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಸುಳ್ಳು ಸುದ್ದಿಗಳನ್ನ ನಾವೇ ಹಬ್ಬಿಸಬಾರದು. ಫೋಟೋ ಮಾಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ಅದರ ಬಗ್ಗೆ ಪೊಲೀಸ್ ಕೇಸ್ ಆಗಿದೆ, ಎಫ್ಐಆರ್ ಕೂಡ ಆಗಿದೆ. ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ನಾಟಕದ ಉತ್ಸವದ ಬಗ್ಗೆ ಮಾತಾಡೋಣ. ಆ ಥರದ ಸುಳ್ಳು ಸುದ್ದಿಗಳನ್ನು ನಾವೇ ಹಬ್ಬಿಸಬಾರ್ದು ಅಲ್ವೇ? ಅದು ಅಕ್ಷಮ್ಯ ಅಪರಾಧ, ಪೊಲೀಸ್ ಕೇಸ್ ಆಗಿದೆ, ಎಫ್ಐಆರ್ ಆಗಿದೆ, ಉತ್ತರ ಕೊಡಬೇಕಾಗಿತ್ತು ಅಷ್ಟೇ ತಾನೆ. ಆಗೋಯ್ತಲ್ಲ. ಅದು ಕಳ್ಳರು ಸುಳ್ಳರ ಬಗ್ಗೆ ಯಾಕೆ ಮಾತು? ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಕವಾಡಿ ಗ್ರಾಮದಲ್ಲಿ ಫೈನಾನ್ಸ್ ಕಿರುಕುಳ ತಾಳಲಾರದೆ ವಿಷ ಸೇವಿಸಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೆಂಡತಿ ಕ್ಯಾನ್ಸರ್ ಚಿಕಿತ್ಸೆಗೆ ವಿವಿಧ ಫೈನಾನ್ಸ್ ಕಂಪನಿಯಲ್ಲಿ ಶಿವನಪ್ಪ 10 ಲಕ್ಷದವರೆಗೂ ಕೂಡ ಸಾಲವನ್ನ ಮಾಡಿದ್ರು. ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ತಾಳಲಾಗದೆ ಶಿವನಪ್ಪ ಧರ್ಮಟ್ಟಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇನ್ನು ಫೈನಾನ್ಸ್ ವಿರುದ್ಧ ಕುಟುಂಬಸ್ಥರು, ರೈತ ಮುಖಂಡರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಅಧ್ಯಕ್ಷರ ತವರಲ್ಲೇ ಡಕೋಟಾ ಬಸ್ಗಳ ದರ್ಬಾರ್ ಹೆಚ್ಚಾಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಸರ್ಕಾರಿ ಬಸ್ಗಳೇ ಪರ್ಫೆಕ್ಟ್ ಇಲ್ಲ. ರಸ್ತೆ ಮೇಲೆ ಸರ್ಕಾರಿ ಬಸ್ ಹೊಗೆಯುಗುಳಿಯುತ್ತಾ ಇದೆ. ಇನ್ನು ಸರ್ಕಾರಿ ಬಸ್ಗಳಿಗೆ ಶಕ್ತಿ ಯೋಜನೆ ಎಫೆಕ್ಟ್ ತಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹೆಂಗೆ ಎಟ್ರಿದ ಹೋಗಿ ಧಾರವಾಡದ ಮುರುಘಾ ಮಠದಲ್ಲಿ ಅದ್ದೂರಿ ರಥೋತ್ಸವ ನಡೆದಿದೆ. ಶ್ರೀಮಥಣಿ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ನಡೆಯಿತು. ಇನ್ನು ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಕೂಡ ಭಾಗಿಯಾಗಿದ್ದರು. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ವಿರುದ್ಧ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ವಕ್ತಾರ ರಮೇಶ್ ಹೆಗಡೆ ಹರಿಹಾಯ್ದಿದ್ದಾರೆ. ಆ ಟೀಕೆಗೆ ಕ್ಯಾನ್ಸರ್ ಕಾರಕ ಎಂದು ಹಣೆಪಟ್ಟಿ ಕಟ್ಟಿದ್ದು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಎಂದು ಕೆಪಿಸಿಸಿ ವಕ್ತಾರ ರಮೇಶ್ ಹೆಗಡೆ ಆರೋಪವನ್ನು ಮಾಡಿದ್ದಾರೆ. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅಡಿಕೆ ಹಾನಿಕಾರಕ ಎಂದು ಅಫಿಡವಿಟ್ ಹಾಕಿರೋದು ಯಾರು ಎಂಬುದನ್ನ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಲಿ ಅಂತ ಹೇಳಿರುವ ಹೇಳಿಕೆ ಸರಿಯಲ್ಲ. ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಅಡಿಕೆ ಕ್ಯಾನ್ಸರ್ ಕಾರಕವೆಂದು ಅಫಿಡವಿಟ್ ಸಲ್ಲಿಸಿದೆ ಎಂದು ಆರಗ ಜ್ಞಾನೇಂದ್ರರವರ ಹೇಳಿಕೆ ಸುಳ್ಳು. ಆರಗ ಜ್ಞಾನೇಂದ್ರ ಅರೆಬರೆ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಲಕ್ಷಾಂತರ ರೈತರ ಬದುಕಿನ ಬೆಳೆಯಾಗಿರ್ತಕ್ಕಂಥ ಅಡಿಕೆಗೆ ಕ್ಯಾನ್ಸರ್ ಕಾರಕ ಹಣೆಪಟ್ಟಿ ಕಟ್ಟಿದ್ದು ಬಿಜೆಪಿ ಕೇಂದ್ರ ಸರ್ಕಾರ. ಇದು ಜ್ಞಾನೇಂದ್ರ ತಿಳ್ಕೋಬೇಕು. ಆಮೇಲೆ ಆ ಅಫಿಡವಿಟನ್ನ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಹಾಕಿದೆ ಅಂತಕ್ಕಂಥದ್ದು ಅದು ಸುಳ್ಳು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತಮ್ಮ ಕೈಯಲ್ಲಿ ಅಫಿಡವಿಟ್ ಕಾಪಿನೂ ಕೊಟ್ಟಿದ್ದೀನಿ. ನೋಡಿ, ಈ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿಯವರಿಗೆ ಅದು ಲೋಕಸಭಾ ಚುನಾವಣೆ ಇರಲಿ, ಅದು MLA ಚುನಾವಣೆ ಇರ್ಬೋದು, ಅಥವಾ ಮ್ಯಾನ್ಕೋಸ್ ಚುನಾವಣೆ ಇರ್ಬೋದು, ಆವಾಗ ಅವ್ರಿಗೆ ಅಡಿಕೆ ನೆನಪಾಗುತ್ತೆ. ಅಡಿಕೆ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಏನೋ ಒಂದು ಸುಳ್ಳು ಅಪಪ್ರಚಾರವನ್ನು ಮಾಡಿ ಅಡಿಕೆ ಬೆಳೆಗಾರರ ಮತನ ಯಾಚನೆ ಮಾಡ್ತಕ್ಕಂಥ ಒಂದು ಹುನ್ನಾರ ಈ BJP ನಾಯಕರಲ್ಲಿ ಆರ್ಗ ಜ್ಞಾನೇಂದ್ರ ಅವ್ರಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಪ್ರತಿ ಸಲ ಹಂಗೆ. ಶಿವಮೊಗ್ಗದ ಶಿಕಾರಿಪುರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿದೆ.
ಅವೈಜ್ಞಾನಿಕ ವಿದ್ಯುತ್ ನೀಲನಕ್ಷೆ ರದ್ದುಗೊಳಿಸುವುದಕ್ಕೆ ಆಗ್ರಹಿಸಿ ರೈತರಿಂದ ಬೃಹತ್ ಹೋರಾಟ ನಡೆದಿದೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಬಿವೈ ವಿಜಯೇಂದ್ರ ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸಿದ್ದಾರೆ. ರೈತರ ಸಮಸ್ಯೆ ನನಗೆ ಅರ್ಥ ಆಗತ್ತೆ. ಸಂಸದ ರಾಘವೇಂದ್ರ ಸಹ ಸಭೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುತ್ತೇನೆ ಅಂತ ಬಿವೈ ವಿಜಯೇಂದ್ರ ಭರವಸೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾದ್ಮೇಲೆ ನಮ್ಮ ಭಾಗದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಇದೇ ರೀತಿ ಪಕ್ಕದ ಹಿರೇಕೆರೆ ತಾಲೂಕಿನಲ್ಲೂ ಕೂಡ ಪೈಪ್ಲೈನ್ ಎಳ್ಕೊಂಡು ಅಲ್ಲೂ ಕೂಡ ರೈತರು ಜಮೀನು ಕಳ್ಕೊಂಡ್ರು. ಅವರು ಹೊಲಕ್ಕೆ ನೀರಲ್ಲ, ನಮ್ಮ ತಾಲೂಕಿಗೆ ನೀರು ಸಿಗಬೇಕು ಅಂತೇಳಿ ಪಕ್ಕದ ತಾಲೂಕು ವಿಧಾನಸಭಾ ಕ್ಷೇತ್ರದ ರೈತರು ಕೂಡ ಜಮೀನು ಕಳ್ಕೊಂಡ್ರು ಸಹ ನಮ್ಮ ತಾಲೂಕು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾದ್ಮೇಲೆ ನಮ್ಮ ಭಾಗದಲ್ಲಿ ನಮ್ಮ ರೈತರು ಶಿವಮೊಗ್ಗದ ಶಿಕಾರಿಪುರ ತಾಲೂಕು ಕಚೇರಿ ಎದುರು ಕೆಪಿಟಿಸಿಎಲ್ ಕ್ರಮ ಖಂಡಿಸಿ ಪ್ರತಿಭಟನೆ ನಡೆದಿದೆ. ಅವೈಜ್ಞಾನಿಕ ಹೈಟೆನ್ಷನ್ ವಿದ್ಯುತ್ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ಕೆಪಿಟಿಸಿಎಲ್ ಮುಂದಾಗಿದ್ದು ಅವೈಜ್ಞಾನಿಕ ವಿದ್ಯುತ್ ನೀಲಿ ನಕ್ಷೆ ರದ್ದುಗೊಳಿಸೋದಕ್ಕೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ನೂರಾರು ರೈತರು ಅಡಿಕೆ ತೋಟಗಳಲ್ಲಿ ಫಸಲು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿಯೇ ವಿಷ ಪ್ರಶಮನಕ್ಕೆ ರೈತರು ಮುಂದಾಗಿದ್ರು. ಚಿತ್ರದುರ್ಗದ ಕೆಳಗೋಟೆ ವ್ಯಾಪ್ತಿಯ ಯಂಕಮ್ಮನಕಟ್ಟೆ ಸ್ಮಶಾನದ ಭೂಮಿಯನ್ನ ನ್ಯಾಯಾಂಗ ಇಲಾಖೆಗೆ ನೀಡಿದೆ ಅಂತ ಆರೋಪಿಸಿ ಕೆಳಗೋಟೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿದ್ದಾರೆ. 3 ಎಕರೆ ಭೂಮಿಯನ್ನ ಜಿಲ್ಲಾಧಿಕಾರಿಗಳು ನ್ಯಾಯಾಂಗ ಇಲಾಖೆಗೆ ಮಂಜೂರು ಮಾಡಿದೆ. ಸದ್ಯ ನಗರಸಭೆ ಜೆಸಿಬಿ ಬಳಸಿ ಅಲ್ಲಿನ ಸಮಾಧಿಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಮಾಡ್ತಾ ಇದೆ. ಗ್ರಾಮದಲ್ಲಿ ಸುಮಾರು 30,000 ಜನರಿದ್ದು ಈಗಾಗಲೇ ಹೂತ ಮೃತ ಶರೀರಗಳ ಸಮಾಧಿ ತೆರವು ಮಾಡಲಾಗ್ತಾ ಇದೆ. ಇದು ಹೀಗೆ ಮುಂದುವರೆದರೆ ಸತ್ತವರನ್ನು ಕೂಡ ಹೂಳೋದಕ್ಕೆ ಸ್ಮಶಾನ ಇಲ್ಲದಂತಾಗುತ್ತೆ. ಹಾಗಾಗಿ ಈ ಜಾಗವನ್ನ ಸ್ಮಶಾನಕ್ಕಾಗಿ ನೀಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ದಲಿತರ ಸ್ಮಶಾನವನ್ನು ಒತ್ತುವರಿ ಮಾಡಿರುವ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಫೆಬ್ರವರಿ 6 ಮತ್ತು 7ರಂದು 2 ದಿನಗಳ ಕಾಲ ಗೋಪಿಶೆಟ್ಟಿಕೊಪ್ಪದ ಸಾಹಿತ್ಯ ಗ್ರಾಮದಲ್ಲಿ ಜಿಲ್ಲಾ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ ಅಂತ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದ್ದಾರೆ. ಶಿವಮೊಗ್ಗ ತೀರ್ಥಹಳ್ಳಿ ತಾಲೂಕಿನ ಹಿರಿಯ ಸಾಹಿತಿ ಡಾಕ್ಟರ್ ಜೆಕೆ ರಮೇಶ್ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಲಿದ್ದಾರೆ. ಸುಮಾರು 4,000 ಪ್ರತಿನಿಧಿಗಳು ಸಾಹಿತ್ಯ ಸಮ್ಮೇಳನಕ್ಕೆ ನೋಂದಣಿಯಾಗಿದ್ದು 2 ದಿನಗಳ ಊಟೋಪಚಾರದ ಜೊತೆಗೆ ಒಒಡಿ ಸೌಲಭ್ಯ ನೀಡಲಾಗುತ್ತೆ. 2 ದಿನಗಳಲ್ಲಿ 10ಕ್ಕೂ ಹೆಚ್ಚು ಗೋಷ್ಠಿಗಳು ನಡೆಯಲಿದ್ದು ನಾಡಿನ ಪ್ರಸಿದ್ಧ ಸಾಹಿತಿಗಳು, ಚಲನಚಿತ್ರ ನಟರು ಭಾಗವಹಿಸಲಿದ್ದಾರೆ. ಇನ್ನು ಪುಸ್ತಕ ಮಾರಾಟ ಮಳಿಗೆಗಳ ಜೊತೆಯಲ್ಲಿ ವಿಭಿನ್ನ ಬಗೆಯ 25ಕ್ಕೂ ಹೆಚ್ಚು ಮಳಿಗೆಗಳಿಗೆ ಅವಕಾಶ ಕೂಡ ಕೊಡಲಾಗಿದೆ. ಸಮ್ಮೇಳನಾಧ್ಯಕ್ಷರೊಂದಿಗೆ ಸಾಂಸ್ಕೃತಿಕ ನಡಿಗೆಯನ್ನು ಕೂಡ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದಂತಹ ಎಸ್ ರವಿಕುಮಾರ್ ಮೆರವಣಿಗೆ ಚಾಲನೆ ಕೂಡ ನೀಡಲಿದ್ದಾರೆ ಅಂತ ತಿಳಿಸಿದ್ದಾರೆ. ರಾಜ್ಯಕ್ಕಾಗಿ ಬೇಕಾಗಿರುವಂತಹ ಯೋಜನೆಗಳ ಬಗ್ಗೆ ಸರ್ಕಾರ ಮನವಿ ಮಾಡಿಲ್ಲ ಎಂಬ ಕೇಂದ್ರ ಸಚಿವ ಎಚ್ಡಿಕೆ ವಿಚಾರಕ್ಕೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಮನವಿ ಮಾಡಿದ್ರೆ ಮಾತ್ರವೇ ರಾಜ್ಯಕ್ಕೆ ಯೋಜನೆ ಕೊಡೋದಾ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ತೆರಿಗೆ ಪಾಲಿನ 42% ವಾಪಸ್ ಕೊಡಬೇಕು ಎನ್ನುವುದು ಸಾಮಾನ್ಯ ಜ್ಞಾನ ಅಲ್ಲವೇ? ಡಿಸೆಂಬರ್ ತಿಂಗಳಲ್ಲಿಯೇ ಸಿಎಂ 30 ಬೇಡಿಕೆಗಳ ಪಟ್ಟಿ ಸಲ್ಲಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮ್ ಅವರಿಗೆ ಮನವಿ ಸಲ್ಲಿಸಿದ್ರು. ಆದರೆ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಮಾಡುವ ಅಪ್ರಬುದ್ಧ ರಾಜಕಾರಣಿ ಅಂತ ಹೇಳಿದ್ದಾರೆ. ಡಿ ಕುಮಾರಸ್ವಾಮಿಯವರು ಬರೀ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ಪ್ರವೃತ್ತಿ ಇರುವಂಥ ಒಬ್ಬ ಅಪ್ರಬುದ್ಧ ರಾಜಕಾರಣಿ. ಸಿದ್ದರಾಮಯ್ಯ ಸಾಹೇಬರು ಡಿಸೆಂಬರ್ ತಿಂಗಳಲ್ಲಿ ಡೆಲ್ಲಿನಲ್ಲಿ ಎಲ್ಲ ಸಂಸದರು ಮತ್ತು ಎಲ್ಲ ಮಂತ್ರಿಗಳನ್ನು ಸೇರಿಸಿ ಒಂದು ಸಭೆ ಮಾಡಿ ನಿರ್ಮಲಾ ಸೀತಾರಾಮ್ ಅವರಿಗೆ ಸುಮಾರು 30 ಬೇಡಿಕೆಗಳಿರುವಂಥ ಮನವಿಯನ್ನು ಕೊಟ್ಟಿರುವಂಥದ್ದು ಮರ್ತುಬಿಟ್ರೋ ಏನೋ ಗೊತ್ತಿಲ್ಲ. ಆ ಸಭೆಗೆ ಇವ್ರು ಹೋಗೇ ಇರಲಿಲ್ಲ. ರಾಜಕೀಯಗೊಳಿಸೋಕ್ಕೋಸ್ಕರ ಸುಮ್ಮನೆ ರಾಜಕೀಯವಾಗಿ ಮಾತಾಡಿ ಜನಗಳ ದಿಕ್ಕು ತಪ್ಪಿಸುವಂಥದ್ದು ಏಕೈಕ ಉದ್ದೇಶ ಕುಮಾರಸ್ವಾಮಿಯವರು. ಅಷ್ಟೇ, ಹೊಟ್ಟೆ ಉರಿತದ ಪಾಪ ಅವ್ರಿಗೆ. ಎಚ್ ಡಿ ಕುಮಾರಸ್ವಾಮಿಯವರು
ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ರಾಯಸಂದ್ರ ಗ್ರಾಮದ ಸರ್ಕಾರಿ ಜಮೀನು ಉಳಿಸುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 84ರಲ್ಲಿ 1 ಎಕರೆ ಸ್ಥಳ ಕಬಳಿಕೆ ಮಾಡುವುದಕ್ಕೆ ಮುಂದಾದ ಹಿನ್ನೆಲೆ ಸರ್ಕಾರಿ ಜಮೀನು ಉಳಿಸಿಕೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಕೆಜಿಎಫ್ ಶಾಸಕಿ ಹಾಗೂ ಮುಖಂಡರ ವಿರುದ್ಧ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಕಾರವಾರದಲ್ಲಿ ಮೀನುಗಾರಿಕೆ ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ್ ವೈದ್ಯ ವಿದ್ಯುತ್ ಬಿಲ್ ಬಾಕಿ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 8 ಲಕ್ಷ ವಿದ್ಯುತ್ ಬಿಲ್ ಬಾಕಿ ಇದೆ ಎಂಬುದು ಸುಳ್ಳು. ನಾನು ರಾಜಕಾರಣಕ್ಕೆ ಬರುವ ಮುನ್ನವೇ ನಾನು ಇಂಡಸ್ಟ್ರಿಯಲಿಸ್ಟ್. ನಂದು ಫ್ಯಾಕ್ಟರಿ ಇದೆ, ಹೋಟೆಲ್ ಇದೆ, ಸ್ಕೂಲ್ ಇದೆ. ಸ್ಕೂಲ್ನಲ್ಲಿ ವಿದ್ಯುತ್ಗೆ ಆದಾಯ ಬರ್ತಾ ಇದೆ. ಶಾಲೆಗೆ ಸೋಲಾರ್ ಅಳವಡಿಸಿದ್ದೇವೆ. ತಿಂಗಳಿಗೆ 5,000 ರೂಪಾಯಿ ಇಲಾಖೆಯವರೇ ನೀಡ್ತಾರೆ. ನನ್ನದು ಪ್ರತಿ ತಿಂಗಳು 8 ರಿಂದ 25 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇರುತ್ತೆ. ಬ್ಯಾಲೆನ್ಸ್ ಇದ್ದದಕ್ಕೆ ಹೆಸ್ಕಾಂನವರು ಬಡ್ಡಿ ಹಾಕ್ತಾರೆ. ಇವತ್ತಿನವರೆಗೆ ಒಂದೇ ₹1 ವಿದ್ಯುತ್ ಬಿಲ್ ಬಾಕಿ ಇರಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ನಂದು 8 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬಾಕಿ ಅದೇ ಅಂದೇಳಿ ಟಿ ವಿಲಿ ಬಂತು, ಪೇಪರಲ್ಲಿ ಬಂತು. ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲೇ ನಾನು ಇಂಡಸ್ಟ್ರಿಯಲಿಸ್ಟ್. ನಂದು ಫ್ಯಾಕ್ಟ್ರಿ ಇದೆ, ಹೋಟೆಲ್ ಇದೆ, ಸ್ಕೂಲ್ ಇದೆ. ಸ್ಕೂಲಲ್ಲಂತೂ ರಿಟರ್ನ್ ಬರ್ತದೆ. ಅಂದರೆ ನಾವು ಫುಲ್ಲು ಸ್ಕೂಲಿಗೆ ಎಷ್ಟು ಬೇಕು ಸೋಲಾರ್ ಹಾಕ್ಬಿಟ್ಟಿದೆ. 5,000 ರೂಪಾಯಿ ತಿಂಗಳಿಗೆ ಅವರೇ ಕೊಡ್ತಾರೆ. ನಾವು ಸ್ಕೂಲ್ ಹೆಸರು ಹಾಕ್ಬಿಟ್ರಿ ಆಯಿತಾ. 8 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಅದ ಅಂದರೆ ನಂದು ಪ್ರತಿ ತಿಂಗಳ 8 ರಿಂದ 25 ಲಕ್ಷದವರೆಗೆ ಬ್ಯಾಲೆನ್ಸ್ ಇರ್ತದೆ. ಅದಕ್ಕೆ ಅವ್ರು ಬಡ್ಡಿನೂ ಹಾಕ್ತಾರೆ. ಇಲ್ಲಿವರೆಗೆ ನಾವು ಬಡ್ಡಿನೂ ಹಾಕಿ ಕೊಡ್ತಾರೆ. ಒಂದು ತಿಂಗಳ ಹೆಚ್ಚು ಕಡಿಮೆ ಆದರೆ ಮಾತ್ರ ಆ ಟೈಮಿಗೆ ಕಟ್ಟಿದ್ರೆ ಬಡ್ಡಿ ಹಾಕೋದಿಲ್ಲ, ಬಡ್ಡಿನೂ ಸಮೇತ. ಇವತ್ತಿನವರೆಗೆ ನಾವು ಒಂದೇ ₹1 ಬ್ಯಾಲೆನ್ಸ್ ಇಟ್ಕೊಳ್ಳಿಲ್ಲ. 1.5 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ನಾನು ಕರೆಂಟ್ ಬಿಲ್ ತುಂಬ್ತೀನಿ. ನಮ್ಮದು ಅಷ್ಟು ಬರ್ತದೆ. ನಮ್ಮ ಫ್ಯಾಕ್ಟ್ರಿದು, ಹೋಟೆಲ್ದು ಅದೆಲ್ಲ ಸೇರಿದೆ. ಆಯಿತಾ. ಇದು ಯಾಕೆ ಹಾಗೆ 1 ವರ್ಷದ ಬ್ಯಾಲೆನ್ಸ್ ಅದು ಹಾಕಿದ್ರು. 1 ವರ್ಷದ ಬ್ಯಾಲೆನ್ಸ್ ಆದರೂ 1 ಕೋಟಿ ಮೇಲೆ ಆಗಿಬಿಡ್ತದೆ.